ಇವತ್ತಿನ ವಿಡಿಯೋದಲ್ಲಿ ನ್ಯೂ ಡಿಸೈನ್ ಟ್ರೈ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ ಹಾಕ್ಕೊಂಡಿದ್ದಾಗಿದ್ಮೇಲೆ ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಇವಾಗ ದಾರನ ಸ್ವಲ್ಪ ಎಳ್ಕೊಂಡ್ಬಿಟ್ಟು ನಾನಿದಕ್ಕೆ ಒಂದು ಆನೆ ಶೇಪ್ ಇರೋ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಶೇಪ್ ಇರೋ ಬೀಡನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿದ ಮೇಲೆ ಒಮ್ಮೆ ಬೀಡ್ ಲಾಕ್ ಮಾಡಿಕೊಂಡು ನಂತರ ಆ ಬೀಡನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಬೀಡ್ ಸೇರಿಸೋಕ್ಕಿಂತ ಮುಂಚೆ ಒಂದು ಲಾಕ್ ಇರುತ್ತೆ ಅಲ್ವಾ, ಆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡಬೇಕು. ನಂತರ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಡ್ಬಿಟ್ಟು ಬಟ್ಟೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇವಾಗ ಸೂಜಿ ಮೇಲೆ 2 ಟೈಮ್ಸ್ ದಾರ ತಗೊಂಡು ಬೀಡ್ ಹಿಂದೆ 6 ಚೈನ್ ಇರುತ್ತೆ ಅಲ್ವಾ, ಅದು ಮತ್ತು ಬೀಡ್ ಲಾಕ್ದು ಚೈನ್ ಇರುತ್ತೆ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಅವೆರಡು ಒಳಗಡೆನೂ ಹೋಗಿ ದಾರ ತೊಗೊಂಡು ಬರಬೇಕು, ಅಂದರೆ ಆರ್ಚ್ ತುಂಬ ನೀಟಾಗಿ ಬರುತ್ತೆ. ಅರ್ಥ ಆಗಿಲ್ಲ ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಬೀಡ್ ಹಿಂದೆ ಇರೋ 2 ದಾರದ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ದಾರನ ಸೇರಿಸಿ ತೊಗೊಂಡು ಬರಬೇಕು, ಅಂದರೆ ನೀಟಾಗಿ ಆಗುತ್ತೆ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಇದೇ ಥರ ನಾವು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಅದು 6 ಚೈನ್ ಇರುತ್ತೆ ಅಲ್ವಾ, ಅದು ಕವರ್ ಆಗೋವರೆಗೂ 15 ಟೈಮ್ಸ್ ಆಗ್ಬೋದು, 16 ಟೈಮ್ಸ್ ಆಗ್ಬೋದು, ಕಂಬಗಳನ್ನು ಹಾಕ್ತಾ ಕವರ್ ಮಾಡಬೇಕು. ಜಾಸ್ತಿ ಕಂಬನ ಹಾಕಬಾರ್ದು, ಆರ್ಚ್ ನೀಟಾಗಿ ಬರಲ್ಲ. ಅದು ಎಷ್ಟು ಪ್ಲೇಸ್ ಇರುತ್ತೋ, ಎಷ್ಟು ಕಂಬಗಳನ್ನು ಇಡಿಸುತ್ತೋ ಅಷ್ಟು ಮಾತ್ರ ನಾವಿಲ್ಲಿ ಕಂಬಗಳನ್ನು ಹಾಕಬೇಕು, ಅಂದರೆ ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು 15 ಕಂಬಗಳನ್ನು ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಇದೇ ರೀತಿ ಹಾಕ್ತಾ ಬರಬೇಕು. ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ನೀವು ಆನೆ ಬೀಡ್ ಬದಲು ಬೇರೆ ಯಾವುದಾದ್ರೂ ಬೀಡನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಸೂಜಿ ಮೇಲೆ 2 ಸರಿ ದಾರ ತಗೊಂಡು 6 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ನೋಡಿ, ಈ ರೀತಿಯಾಗಿ ಬಂತು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾಗಿದ್ಮೇಲೆ ಸ್ವಲ್ಪ ದಾರನ ಜಾಸ್ತಿ ಎಳ್ಕೊಂಡು ಇವಾಗ ಮತ್ತೊಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಹಾಕಿದ್ದು ಒಂದು ಆರ್ಚ್ ಅಲ್ಲ ಫ್ರೆಂಡ್ಸ್, ಈಗ ಆಫ್ ಆಗಿದೆ. ಇದೇ ಥರ ಮತ್ತು ಇನ್ನೊಂದು ಹಾಕಬೇಕು. ನೋಡಿ, ಬೀಡ್ಸ್ನ ಇನ್ಸರ್ಟ್ ಮಾಡಿದ ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆ ಜೊತೆ ಸೇರಿಸ್ಕೊಂಡು ಆ ಬೀಡನ್ನ ನಾನು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಬೀಡ್ ಮುಂದೆ ಇರೋ ಲಾಕ್ ಮೇಲೆ ಲಾಕ್ ಮಾಡಬೇಕು. ಆ 6 ಚೈನ್ನ ಲಾಕ್ ಮಾಡಿದ್ದಾಗಿದ್ಮೇಲೆ ಬಟ್ಟೆನ ಫ್ರಂಟಲ್ಲಿಗೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 6 ಚೈನ್ ಮತ್ತು ಬೀಡ್ ಲಾಕಲ್ಲಿ ಇರೋಂಥ ಒಂದು ಥ್ರೆಡ್ ಇರುತ್ತೆ, 2 ದಾರದ ಒಳಗಡೆ ಹೋಗಿ ದಾರ ಅಂತಂದು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ.
ನಾವು 6 ಚೈನ್ ಒಳಗಡೆಯಿಂದ ಮಾತ್ರ ತೊಗೊಂಡು ಬಂದರೆ ಬೀಡ್ ಲಾಕ್ ಆಗಿರೋ ಥ್ರೆಡ್ ಹಾಗೆ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್, ನೀಟಾಗಿ ಬಂದಿರಲ್ಲ ಆರ್ಚ್. ನೋಡಿ ನೀಟಾಗಿ ನೋಡ್ಕೊಳ್ಳಿ, ಅಂದರೆ ಅರ್ಥ ಆಗುತ್ತೆ ಕರೆಕ್ಟಾಗಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ಬೀಡ್ ಹಿಂದೆ ಇರೋ 2 ದಾರದ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ಬೀಡ್ ಹಿಂದಿರೋ ದಾರದ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಇದೇ ಥರ ನಾನಿಲ್ಲಿ 15 ಕಂಬುಗಳನ್ನು ಹಾಕ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆಟ್ನ 15 ಟೈಮ್ಸ್ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಹಾಕ್ತಾ ಬರಬೇಕು. ನೋಡಿ, ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಬೀಡ್ ಹಿಂದೆ ಇರೋ ದಾರದ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1, ಅಂದರೆ ತ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ ಒಮ್ಮೆ, ತುಂಬ ಚೆನ್ನಾಗಿದೆ. ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಬೀಡ್ ಹಿಂದೆ ಇರೋ ದಾರದ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು 2 ಸೇರಿಸಿ 1, 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟೇ ಒಂದು ಬೀಡನ್ನ ಸೇರಿಸ್ಬೇಕು. ನಂತರ 6 ಚೈನ್ ಹಾಕಿ ಬೀಡ್ ಲಾಕ್ ಇರುತ್ತಲ್ವ, ಲಾಕ್ ಮುಂದೆ ಆ 6 ಚೈನ್ ಲಾಕ್ ಮಾಡಿ ಮತ್ತೆ ರಿವರ್ಸಲ್ಲಿ 6 ಚೈನ್ ಕವರ್ ಆಗೋವರೆಗೂ ತ್ರಿಬಲ್ ಕ್ರೋಶೆಟ್ನ ಹಾಕ್ತಾ ಬರಬೇಕು. ಇಷ್ಟೇ ಹಾಕೋದು, ತುಂಬಾ ಈಸಿಯಾಗಿದೆ. ಕರೆಕ್ಟಾಗಿ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚ್, ಹಾಫ್ ಡ್ರಾಪ್ ಶೇಪಲ್ಲಿ ಬರುತ್ತೆ. ಈ ರೀತಿಯಾಗಿ ಹಾಕಿ ಕಂಬುಗಳನ್ನು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಅದು 6 ಚೈನ್ ಇರುತ್ತೆ ಅಲ್ವಾ, ಅದು ಕವರ್ ಆಗಬೇಕು, ಜಾಸ್ತಿ ಆಗಬಾರ್ದು. ಜಾಸ್ತಿ ಆದರೆ ನೀಟಿರಲ್ಲ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ, ಕರೆಕ್ಟಾಗಿದೆ ಅಂತಂದರೆ ಆವಾಗ ಅದನ್ನು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಅಂದರೆ ಆರ್ಚ್ ಕಂಪ್ಲೀಟ್ ಮಾಡಿ ನಂತರ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು. ಇವಾಗ ನಾನು ಫಸ್ಟ್ ಸ್ಟೆಪ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು, ಅಂದರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಚಿಕ್ಕ ರಿಂಗ್ ತೊಗೊಂಡು ಆ ರಿಂಗಿಗೆ ಡಬಲ್ ಕ್ರೋಶೆಟ್ ಹಾಕಿ ಕವರ್ ಮಾಡಬೇಕು. ನೋಡಿ, ಡಬಲ್ ಕ್ರೋಶೆಟ್ಟಿಂದ ಆ ರಿಂಗ್ ಬೀಡನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮತ್ತು 2 ಸೇರಿಸಿ 1. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮತ್ತು 2 ಸೇರಿಸಿ 1. ಇದೇ ರೀತಿಯಾಗಿ ರಿಂಗ್ ಕವರ್ ಆಗೋವರೆಗೂ ಡಬಲ್ ಕ್ರೋಶೆಟ್ನ ಹಾಕಬೇಕು. ನೋಡಿ, ಫೈನಲ್ ಆಗಿ ಈ ರೀತಿ ಆಗಿರುತ್ತೆ. ಈ ಥರ ಪೀಸಸ್ನ ನಾವು ಒಂದು 15 ಪೀಸಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡಿದ್ದಾಗಿದ್ಮೇಲೆ ಇವುಗಳನ್ನು 2 ಆರ್ಚ್ ಸೇರಿಸಿ ಮಿಡ್ಲಿರುತ್ತಲ್ಲ ಅಲ್ಲಿ ಈ ರೀತಿಯಾಗಿ ಜಾಯಿಂಟ್ ಮಾಡಬೇಕು. ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.